ಎಂಪ್ಲಾಯ್ಮೆಂಟ್ ಅವಾರ್ಡ್ಗಳು ಕೂಡ ನಮ್ಮ ಸಂಸ್ಥೆಗೆ ಸಿಕ್ಕಿದೆ. ಎಸ್, ಆಲ್ರೆಡಿ ನಮ್ಗೆಲ್ರಿಗೂ ಗೊತ್ತಿದೆ, ಡೈರೆಕ್ಟ್ ಸೆಲ್ಲಿಂಗ್ ಒಳಗಡೆ ಬಂದ್ಮೇಲೆ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಅನ್ನ ಫಸ್ಟ್ ನಾವು ಬೈ ಮಾಡ್ಬೇಕು. ನಮ್ಮ ಆರೋಗ್ಯಕ್ಕೋಸ್ಕರ, ನಮ್ಮ ಫ್ಯಾಮಿಲಿ ಆರೋಗ್ಯಕ್ಕೋಸ್ಕರ ನಾವು ಫಸ್ಟ್ ಈ ಒಂದು ಪ್ರಾಡಕ್ಟ್ ಅನ್ನ ಬೈ ಮಾಡೋದ್ರ ಮುಖಾಂತರ ಈ ಒಂದು ಇಂಡಸ್ಟ್ರಿ ಒಳಗಡೆ, ಈ ಒಂದು ಸಂಸ್ಥೆ ಒಳಗಡೆ ಬಂದು ತಮ್ಮ ಕನಸುಗಳನ್ನ ಈಡೇರಿಸಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ನಮ್ಮ ಸಂಸ್ಥೆ ಫಸ್ಟ್ ಬಂದ್ಬಿಟ್ಟು ಒಂದು 9,800 ಮತ್ತೆ 10,700 ಪ್ಯಾಕೇಜ್ ಅನ್ನ ಕೊಡ್ತಾ ಇದೆ. ಈ ಒಂದು ಪ್ಯಾಕೇಜ್ ಅಲ್ಲಿ ಒಂದು ಬಯೋಮ್ಯಾಗ್ನೆಟಿಕ್ ಮ್ಯಾಟ್ರಸ್, ಒಂದು ಪಿಲ್ಲೋ ಪ್ಯಾಡ್, ಒಂದು ಬಯೋಮ್ಯಾಗ್ನೆಟಿಕ್ ಸಿಲಿಕಾನ್ ರಿಸ್ಟ್ ಬೆಲ್ಟ್, ಒಂದು ಬಯೋಮ್ಯಾಗ್ನೆಟಿಕ್ ಫಾಸ್ಫರಸ್ ಎನರ್ಜಿ ಪ್ಯಾಡ್, ಅದೇ ತರ ಒಂದು ಬ್ರಾಸ್ಲೆಟ್ ಸಿಗ್ತಾ ಇದೆ. ಅದೇ ತರ ಒಂದು ಮಲ್ಟಿ ಯೂಸ್ ಇಮ್ಯುನಿಟೇಷನ್ ಬ್ರಾಸ್ಲೆಟ್ ಸಿಗ್ತಾ ಇದೆ 9,800 ಮತ್ತೆ 10,700. ಅದೇ ತರ ಇನ್ನೊಂದಿದೆ ಫ್ಯಾಮಿಲಿ ಪ್ಯಾಕೇಜ್. ಇವತ್ತು ಫ್ಯಾಮಿಲಿ ಪ್ಯಾಕೇಜ್ ಅಲ್ಲಿ ನಮ್ಗೆ 16,500 ಮತ್ತೆ 19,300 ರೂಪಾಯಿಗೆ ಸಿಗ್ತಾ ಇದೆ. ಬಟ್ ಇದೊಂದು ಫ್ಯಾಮಿಲಿ ಪ್ಯಾಕೇಜ್ ಆಗಿರುತ್ತೆ. ಇದರ ಎಲ್ಲಾನು ಕೂಡ ನಾನೇನು 9,800 ಮತ್ತೆ 10,700 ಅಲ್ಲಿ ಹೇಳಿದಿನ ಎಲ್ಲಾನು ಕೂಡ ಎರಡೆರಡು ಬರುತ್ತೆ, ಡಬಲ್ ಕಿಟ್ ಆಗಿ ಬರುತ್ತೆ. ಬಟ್ ನಾವ್ ಇದನ್ನ ಕಂಪೇರ್ ಮಾಡಿದೀವಿ ಅಂತ ಹೇಳಿದ್ರೆ ಇದಕ್ಕೆ 2,000 ಇಂದ 3,000 ತನಕ ಡಿಸ್ಕೌಂಟ್ ರೇಟ್ ಅಲ್ಲಿ ಸಿಗುತ್ತೆ. ಇವತ್ತು 2,000 ಇಂದ 3,000 ತನಕ ನಮ್ಗೆ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ. ಫ್ಯಾಮಿಲಿ ಪ್ಯಾಕೇಜ್ ಅನ್ನ ತಗೊಂಡಾಗ ನಮ್ಗೆನೆ ಲಾಭ ಆಗುವಂತದ್ದು ಈ ತರದ 2 ಪ್ಯಾಕೇಜ್ ಅನ್ನ ಕೊಟ್ಟಿದೆ. ಅದೇ ತರ ನಾವು ಇದನ್ನ ಪ್ರಮೋಟ್ ಮಾಡಿದೀವಿ ಅಂತ ಹೇಳಿದ್ರೆ 9,800 ಅಥವಾ 10,700 ಪ್ಯಾಕೇಜ್ ಅನ್ನ ನಾವು ಪ್ರಮೋಟ್ ಮಾಡಿದೀವಿ ಅಂತ ಹೇಳಿದ್ರೆ 50 MPV ಅಂತ ಕನ್ಸಿಡರ್ ಆಗುತ್ತೆ. ಅದೇ 16,500 ಅಥವಾ 19,300 ಪ್ಯಾಕೇಜ್ ಅನ್ನ ನಾವು ಪ್ರಮೋಟ್ ಮಾಡಿದೀವಿ ಅಂತ ಹೇಳಿದ್ರೆ ನಮ್ಗೆ 100 MPV ಅಂತ ಮ್ಯಾಚಿಂಗ್ ಸಿಗುತ್ತೆ ಅಂತ ಹೇಳಿದ್ರೆ MPV ಅಂತ ಹೇಳಿದ್ರೆ ಮ್ಯಾಚಿಂಗ್ ಪಾಯಿಂಟ್ ವ್ಯಾಲ್ಯೂ ಅಂತ ಇದರ ಅರ್ಥ ಆಗಿರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಎಸ್, ಇವತ್ತು ಅದರ ಜೊತೆಗೆ ಇನ್ನೊಂದು ಪ್ರಾಡಕ್ಟ್ ಇದೆ ನಮ್ದು ಮೋರ್ ಪವರ್ ಅಂತ. ಇವತ್ತು ನ್ಯೂಟ್ರಿಷನ್, ಯಾವತ್ತು ನಮ್ಗೆ ಮ್ಯಾಗ್ನೆಟಿಕ್ ಪ್ರಾಡಕ್ಟ್ಸ್ ಯಾವ ರೀತಿ ಸಿಗುತ್ತಾ ಅದೇ ತರ ನಮ್ಗೆ ಇವತ್ತು ನ್ಯೂಟ್ರಿಷನ್ ಗೋಸ್ಕರ ಈ ಬಯೋಟೆಮ್ ಕೊಡ್ತಿರುವಂತದ್ದು ಒಂದು ಮೋರ್ ಪ್ರಾಡಕ್ಟ್. ಇದಕ್ಕೂ ಕೂಡ 50 PV ಸಿಗ್ತಾ ಇದೆ. 10,900 ರೂಪಾಯಿಗೆ ಇವತ್ತು ಈ ಒಂದು ಪ್ರಾಡಕ್ಟ್ ಕೂಡ ಸಿಗ್ತಾ ಇದೆ. ಅದೇ ತರ ನಮ್ಮ ಕಂಪನಿಯಲ್ಲಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ಗಳು ಕೂಡ ಇದೆ. ಎಸ್, ಈಗ ನಾವು ಈ ಬಿಸ್ನೆಸ್ ಒಳಗಡೆ ಬರ್ಬೇಕಂತ ಹೇಳಿದ್ರೆ ನಾವ್ ಏನನ್ನ ಮಾಡ್ಬೇಕು? ಸಿಂಪಲ್ ಮೈ ಡಿಯರ್ ಫ್ರೆಂಡ್ಸ್, ನಾವೊಂದು ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಲೀಗಲಿಗೋಸ್ಕರ, ನಮ್ಮ KYC ಗೋಸ್ಕರ. ಫಸ್ಟ್ ಆಫ್ ಆಲ್ ಆಗಿ ನಾವು ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಬ್ಯಾಂಕ್ ಡೀಟೇಲ್, ಮೊಬೈಲ್ ನಂಬರ್, ನಾಮಿನಿ ಡೀಟೇಲ್ ಇಷ್ಟನ್ನು ನಾವು ನಿಮ್ಗೆ ಯಾರು ಅವಕಾಶವನ್ನು ಕೊಟ್ಟಿದ್ದ ಅವರಿಗೆ ಸೆಂಡ್ ಮಾಡಿದ ಕೂಡಲೇ ಅಲ್ಲಿಂದ ನಮ್ಗೊಂದು ರಿಜಿಸ್ಟ್ರೇಷನ್ ಆಗುತ್ತೆ. ಅದೇ ತರ ನಮ್ಗೆ ಯಾವ ಪ್ಯಾಕೇಜ್ ಬೇಕು, ನಮ್ಮ ಹೆಲ್ತ್ ಗೆ ಯಾವ ಪ್ಯಾಕೇಜ್ ಬೇಕಂತ, ನಮ್ಮ ಫ್ಯಾಮಿಲಿಗೆ ಯಾವ ಪ್ಯಾಕೇಜ್ ಬೇಕೆನ್ನುವಂತದನ್ನು ಡೈರೆಕ್ಟ್ ಆಗಿ ನೀವು ನಮ್ಮ ಕಂಪನಿ ಅಕೌಂಟಿಗೆ ನೆಫ್ಟ್ ಮಾಡಿ ಅದರ ಒಂದು ಸ್ಕ್ರೀನ್ ಶಾಟ್ ಅನ್ನು ನಮ್ಗೆ ಕಳಿಸಿದ್ರ ಅಂತ ಹೇಳಿದ್ರೆ ನಿಮ್ಮ ID ಕೂಡ ಆಕ್ಟಿವೇಶನ್ ಆಗುತ್ತೆ. ಈಗ ಹೌ ಕ್ಯಾನ್ ಐ ಸ್ಟಾರ್ಟ್ ಬಿಸ್ನೆಸ್, ಯಾವ ರೀತಿ ನಾವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದ್ರೆ ಆಲ್ರೆಡಿ ನಾನು ಫಸ್ಟ್ ಹೇಳಿದಂತ ಹೇಳಿನಿ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಂತದ್ದು, ನಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಸೆಂಡ್ ಮಾಡ್ಕೊಂಡು ಆನ್ಲೈನ್ ಮುಖಾಂತರ ನಮ್ಮ ಬಿಸ್ನೆಸ್ ಅಕೌಂಟ್ ಅನ್ನ ಓಪನಿಂಗ್ ಮಾಡೋಕ್ಕಾಗುತ್ತೆ. ಅದರ ನಂತರ ಎರಡನೇ ಸ್ಟೆಪ್ ಬಂದ್ಬಿಟ್ಟು ನಮ್ಗೆ 50 PV 100 ಪಾಯಿಂಟ್ಸ್ ವ್ಯಾಲ್ಯೂ ಅಲ್ಲಿ ಯಾವ ಪ್ರಾಡಕ್ಟ್ಸ್ ಇದೆ ಅದನ್ನ ನಾವು ಪರ್ಚೇಸ್ ಮಾಡುವಂತದ್ದು. ಮೂರನೇದು ಬಂದ್ಬಿಟ್ಟು ಪ್ರಮೋಷನ್. ಇವತ್ತು ಈ ಒಂದು ಸಿಸ್ಟಮ್ ಮುಖಾಂತರ ಇನ್ಸ್ಪೈರ್ ಇಂಡಿಯಾ ಅಸೋಸಿಯೇಷನ್ ನ ಒಂದು ನಾಲೆಜ್ ಅನ್ನ ಪಡ್ಕೊಂಡು ಈ ಬಿಸ್ನೆಸ್ ಅನ್ನ ಯಾವ ರೀತಿ ಗ್ರೋತ್ ಮಾಡ್ಬೇಕಂತ ಹೇಳ್ಬಿಟ್ಟು ಇನ್ಸ್ಪೈರ್ ಇಂಡಿಯಾ ಅಸೋಸಿಯೇಷನ್ ಕೊಡ್ತಿರುವಂತ ನಾಲೆಜ್ ಗಳನ್ನ ಕಲಿತಾ ನಾವು ಇಲ್ಲಿ ನಾವು ಪ್ರಮೋಷನ್ ಗಳನ್ನ ಮಾಡ್ತಾ ಹೋದಂಗೆನೆ ನಮ್ಮ ಬಿಸ್ನೆಸ್ ದೊಡ್ಡ ಮಟ್ಟದಲ್ಲಿ ಗ್ರೋತ್ ಆಗೋಕ್ಕಾಗುತ್ತೆ. ಓಕೆ, ಆಫ್ಟರ್ ಪರ್ಚೇಸ್, ಇದನ್ನ ಪರ್ಚೇಸ್ ಮಾಡಿದ ಮೇಲೆ ನಮಗೆ ಕಂಪನಿ ಒಂದು 7 ಟೈಪ್ ಇನ್ಕಮ್ ಅನ್ನ ಕೊಡ್ತಾ ಇದೆ. ಜಸ್ಟ್ ನನಗೆ ಒಂದು 3 ಟೈಪ್ ಇನ್ಕಮ್ ಆಯ್ತು ಹೇಳಕ್ ಇಚ್ಛೆ ಪಡ್ತೀನಿ. ಅದಕ್ಕಿಂತ ಮುಂಚೆ ಕೆಲವರಿಗೆ ಭಯ ಇರುತ್ತೆ, ಇಲ್ಲಿ ಏನಾದ್ರು ರಿಸ್ಕ್ ಇದೆಯಾ, ಲಯಬಿಲಿಟಿ ಇದೆಯಾ ಅಂತ. ಬಟ್ 100% ಯಾವ ತರದ ರಿಸ್ಕ್ ಇಲ್ಲ, ಯಾವ ತರದ ಲಯಬಿಲಿಟಿನೂ ಇಲ್ಲ. ಒನ್ಲಿ ನಮ್ಗೆ ಸಿಕ್ತಿರುವಂತದ್ದು ಇವತ್ತು ಬ್ಲೆಸ್ಸಿಂಗ್, ಆಶೀರ್ವಾದ. ಇವತ್ತು ಪ್ರತಿಯೊಬ್ಬನಿಗೂ ನಿಜವಾಗಿ ಸಿಗ್ಬೇಕಾದ ಏನಂತ ಹೇಳಿದ್ರೆ ಆಶೀರ್ವಾದ ಒಂದು ನಮ್ಮ ಮೇಲೆ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ನಾವು ನಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಸಾಧನೆಯನ್ನ ಮಾಡಬಹುದು. ಬಟ್ ಇವತ್ತು ತುಂಬಾ ಖುಷಿ ಆಗ್ತಿದೆ, ಈ ಬಯೋಟೆಮ್ ಅಲ್ಲಿ ಕೆಲಸ ಮಾಡ್ತಿರುವಂತ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇವತ್ತು ಏನ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಬ್ಲೆಸ್ಸಿಂಗ್. ನಾವೆಲ್ಲರೂ ಖುಷಿ ಪಡ್ಬೇಕಾಗಿರುವಂತದ್ದು. ಅದೇ ತರ ಪೇ ಔಟ್ ಮಾಡುವಂತದ್ದು ವರ್ಲ್ಡ್ ವೈಡ್ ಕ್ಲೋಸಿಂಗ್ ಇರುತ್ತೆ. ಇವತ್ತು ದಿವಸಕ್ಕೆ 2 ಕಟ್ ಆಫ್ ಇರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಫಸ್ಟ್ ಕಟ್ ಆಫ್ ಬಂದ್ಬಿಟ್ಟು ಬೆಳಿಗ್ಗೆ 5 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಇರುತ್ತೆ. ಅದೇ ತರ ಎರಡನೇ ಕಟ್ ಆಫ್ ಬಂದ್ಬಿಟ್ಟು ಸಂಜೆ 5 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆ ಇರುತ್ತೆ ಅಂತ ಹೇಳಿದ್ರೆ ದಿವಸಕ್ಕೆ 2 ಸರ್ಕಲ್ ಅಲ್ಲಿ ನಮ್ಗೆ ಕಂಪನಿ ಏನ್ ಮಾಡ್ತಾ ಇದೆ, ಪೇ ಔಟ್ ಕೊಡ್ತಾ ಇದೆ.
ಅದನ್ನ ಇವತ್ತು ಕಂಪನಿ ನಮ್ಗೆ ಇನ್ಕಮ್ ಯಾವ ರೀತಿ ಕೊಡ್ತಾ ಇದೆ ಅಂತ ಹೇಳಿದ್ರೆ 3 ದಿವಸದ ಏನು ಪೇಔಟ್ ಸರ್ಕಲ್ ಇರುತ್ತಾ, ಬೆಳಿಗ್ಗೆ ಮಧ್ಯಾಹ್ನದ್ದು ಸಂಜೆದು ಏನು ಸರ್ಕಲ್ ಇರುತ್ತಾ, ಈ ಎರಡು ಒಟ್ಟು 6 ಸರ್ಕಲ್ ಅಲ್ಲಿ ಏನು ನಮ್ಗೆ ಬಿಸ್ನೆಸ್ ಆಗಿರುತ್ತಾ, ಆ 6 ಸರ್ಕಲ್ ನ ಇನ್ಕಮ್ ಅನ್ನ 4ನೇ ದಿವಸ ಒಟ್ಟು ಮಾಡಿ ನಮ್ಗೆ ಕಂಪನಿ ಪೇಔಟ್ ಮಾಡ್ತಾ ಇದೆ. 6 ಗಂಟೆಗಂತ ಪೇಔಟ್ ಇರುತ್ತೆ, ಬಟ್ ಮಧ್ಯಾಹ್ನ 2 ಗಂಟೆಗೆನೆ ನಮ್ಗೆ ಪೇಔಟ್ ಕೂಡ ಬರ್ತಾ ಇದೆ. ನಿನ್ನೆನು ಪೇಔಟ್ ಬಂದಿದೆ. ಅದಕ್ಕೋಸ್ಕರ 3 ದಿವಸದ ಪೇಔಟ್ ಅನ್ನ ಸೇರಿಸ್ಬಿಟ್ಟು 4ನೇ ದಿವಸ ನಮ್ಮ ಅಕೌಂಟಿಗೆ ಕಂಪನಿ ಪೇಔಟ್ ಮಾಡ್ತಾ ಇದೆ, ಇನ್ಕಮ್ ಕೊಡ್ತಾ ಇದೆ. ಕಂಪನಿ ಇನ್ಕಮ್ ಏನಾಗ್ತಿದೆ, ಕ್ರೆಡಿಟ್ ಆಗ್ತಾ ಇದೆ. ಓಕೆ, ತಿಳ್ಕೊಂಡ್ ಬರೋಣ. ಕ್ವಾಲಿಫೈ ಬೋನಸ್ ನಮ್ಮ ಕಂಪನಿ ಕೊಡ್ತಿರುವಂತ ಫಸ್ಟ್ ಇನ್ಕಮ್. ಎಷ್ಟೋ ಜನಕ್ಕೆ ಕ್ಲಾರಿಟಿ ಇಲ್ಲ, ಬಟ್ ನಮ್ಮ ಕಂಪನಿ ಕೊಡ್ತಿರೋ ಫಸ್ಟ್ ಇನ್ಕಮ್ ಕ್ವಾಲಿಫೈ ಬೋನಸ್. ಇದನ್ನ ನಾವು ಫಸ್ಟ್ ಕಂಪ್ಲೀಟ್ ಮಾಡ್ಲೇಬೇಕು, ಕಂಪಲ್ಸರಿ. ಇದನ್ನ ನಾವು ಕಂಪ್ಲೀಟ್ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ಲೆವೆಲ್ಗೆ ನಾವು ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ರು ಯಾರೆಲ್ಲ ಈ ಬಿಸ್ನೆಸ್ ಒಳಗಡೆ ಬಂದಿರ್ತೀರಾ, ಫಸ್ಟ್ ಗೆ ನಾವು ಮಾಡ್ಬೇಕಾಗಿರುವಂತದ್ದು ಈ ಕ್ವಾಲಿಫೈ ಬೋನಸ್ ಅನ್ನ ಕಂಪ್ಲೀಟ್ ಮಾಡುವಂತದ್ದು. ಎಷ್ಟು ಬೇಗ ನಾವು ಈ ಕ್ವಾಲಿಫೈ ಬೋನಸ್ ಅನ್ನ ಕಂಪ್ಲೀಟ್ ಮಾಡ್ತೀವ, ಅಲ್ಲಿಂದ ನಮ್ಮ ಜರ್ನಿ ರಿಯಲ್ ಆಗಿ ಜರ್ನಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆಗ ತಿಳ್ಕೊಂಡ್ ಬರೋಣ ಕ್ವಾಲಿಫೈ ಬೋನಸ್ ಅಂದ್ರೆ ಏನು, ಕ್ವಾಲಿಫೈ ಬೋನಸ್ ಯಾವ ರೀತಿ ಸಿಗುತ್ತೆ. ಎಸ್, ಫಸ್ಟ್ ಬಂದ್ಬಿಟ್ಟು ನಾವು ಕ್ರೈಟೇರಿಯಾ ಅಂತ ಹೇಳ್ತೀವಿ. ಟೂ ಡೈರೆಕ್ಟ್ ಸ್ಪಾನ್ಸರ್, ಲೆಫ್ಟ್ 100 PV, ರೈಟ್ 50 PV, ಅಥವಾ ಲೆಫ್ಟ್ 50 PV, ರೈಟ್ 100 PV ಕೊಟ್ಟಾದಾಗ ನಮ್ಗೆ ಕಂಪನಿ ಏನ್ ಕೊಡುತ್ತೆ, ಕ್ರೈಟೇರಿಯಾ ಅಥವಾ ಕ್ವಾಲಿಫೈ ಬೋನಸ್ ಅಂತ ಕೊಡುತ್ತೆ. ಸಿಂಪಲ್ ಮೈ ಡಿಯರ್ ಫ್ರೆಂಡ್ಸ್, ನೀವು ಬಂದಿರ್ತೀರಾ, ನೀವು ಬಂದ್ಮೇಲೆ ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿರ್ತೀರಾ. ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದ್ಮೇಲೆ ಇದರಿಂದ ಬಂದಂತ ಬೆನಿಫಿಟ್ ಅನ್ನ ನಾವು 4 ಜನರಿಗೆ ತಿಳಿಸಿದೀವಿ ಅಂತ ಹೇಳಿದ್ರೆ, ತಿಳಿಸಿದಾಗ ಅವ್ರು ಬೇಕು ಅಂತ ಹೇಳಿದಾಗ ಅವ್ರು ಈ ಪ್ರಾಡಕ್ಟ್ ಅನ್ನ ಬೈ ಮಾಡಿದಾಗ ಇಲ್ಲಿ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಮತ್ತು ನಮ್ಗೆ ಎಲ್ರಿಗೂ ಗೊತ್ತಿದೆ, ನಮ್ಮೆಲ್ಲರ ಆಸುಪಾಸಿನಲ್ಲಿ ಎಷ್ಟೋ ಜನ ಇವತ್ತು ಆರೋಗ್ಯದ ಸಮಸ್ಯೆಯಲ್ಲಿ ಇದ್ದಾರೆ. ಎಷ್ಟೋ ಜನ ಎಜುಕೇಶನ್ ಆದವರು ಜಾಬ್ ಇಲ್ಲದೆ ಇದ್ದಾರೆ. ಇವತ್ತು ಎಷ್ಟೋ ಜನ ಜಾಬ್ ಮಾಡ್ತಿದೀವಿ, ಬಟ್ ಎಕ್ಸ್ಟ್ರಾ ಇನ್ಕಮ್ ಬೇಕಂತ ಹೇಳ್ಬಿಟ್ಟು ಎಲ್ಲೆಲ್ಲೋ 2 ಕಡೆ ಜಾಬ್ ಮಾಡುವವರಿದ್ದಾರೆ. ಲೈಫ್ ಅಲ್ಲಿ ತುಂಬಾ ಕಷ್ಟದಲ್ಲಿ ಇರುವಂತವ್ರು ಇದ್ದಾರೆ. ಆಕ್ಟಿವ್ ಪರ್ಸನ್ಸ್ ಗಳಿದ್ದಾರೆ, ಕರೆಕ್ಟ್ ಅಲ್ವಾ? ನಮ್ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಸೀನಿಯರ್ಸ್ ಗಳನ್ನ ಕರ್ಕೊಂಡು ಹೋಗಿ ಅವರನ್ನ ಪರಿಚಯ ಮಾಡಿ ಕೊಡಿಸುವಂತ ಕೆಲಸ ಮಾತ್ರ. ಅವರನ್ನ ಪರಿಚಯ ಮಾಡಿ ಕೊಟ್ಟಾಗ, ಅವರಿಗೆ ನಾವ್ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಾಗ ಅವ್ರು ಬೇಕು ಅಂತ ಹೇಳ್ಬೋದು, ಒಂದು ಬೇಡ ಅಂತ ಹೇಳ್ಬೋದು. ಹೆಸರು ಓಕೆ, ಬೇಡ ಅಂತ ಹೇಳಿದ್ರೆ ನೆಕ್ಸ್ಟ್ ಆಪರ್ಚುನಿಟಿ ಇನ್ನೊಬ್ಬರಿಗೆ ನಾವ್ ಇದ್ರ ಬಗ್ಗೆ ಪ್ರಮೋಷನ್ ಮಾಡುವಂತದ್ದು. ಬೇಕು ಅಂತ ಹೇಳಿದಾಗ ನಾವು ಅವರಿಗೆ ನಮ್ಮ ಕಂಪನಿ ಮುಖಾಂತರ ಈ ಪ್ರಾಡಕ್ಟ್ ಅನ್ನ ಕೊಡುವಂತದ್ದು. ಕೊಟ್ಟಾಗ ನಿಮ್ಗೆ 2 ಟೀಮ್ ಅಂತ ಕಂಪನಿ ಕೊಡುತ್ತೆ, ಜೀನಿಯಸ್ ಮತ್ತೆ ವಿನ್ನರ್ಸ್ ಅಂತ. ಈಗ ಎಕ್ಸಾಂಪಲ್, ಜೀನಿಯಸ್ ಟೀಮ್ ಅಲ್ಲಿ ನೀವು 100 PV ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡಿದ್ರಿ, ನಿಮ್ಮ ಸೀನಿಯರ್ಸ್ ಸಪೋರ್ಟ್ ಅನ್ನ ತಗೊಂಡು. ಅದೇ ತರ ವಿನ್ನರ್ಸ್ ಟೀಮ್ ಅಲ್ಲಿ 50 PV ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡಿದ್ರಿ ನಿಮ್ಮ ಸೀನಿಯರ್ಸ್ ಸಪೋರ್ಟ್ ಮುಖಾಂತರ. ಆಗ ಕಂಪನಿ ನಿಮ್ಗೆ ಕೊಡ್ತಿರುವಂತ ಇನ್ಕಮ್, ಯು ವಿಲ್ ಗೆಟ್ 500 rupees, 500 ರೂಪಾಯಿ ನಿಮ್ಮ ಪಾಲಿಗೆ ಬರುತ್ತೆ. ಕೆಲವರಿಗೆ 500 ರೂಪಾಯಿ ಅಂತ ಹೇಳಿದಾಗ ಮೈಂಡಿಗೆ ಆಗ್ಬಹುದು, ಈ 500 ರೂಪಾಯಿಗೆ ನಾನು ಇಷ್ಟೆಲ್ಲ ಮಾಡ್ಬೇಕಾ ಎನ್ನುವಂತದ್ದು. ಬಟ್ ಮೈ ಡಿಯರ್ ಫ್ರೆಂಡ್ಸ್, ಇದೊಂದು ಜಸ್ಟ್ ಟಾಸ್ಕ್. ಇದನ್ನು ನಾವು ಫಸ್ಟ್ ಪಾಸ್ ಆಗ್ಲೇಬೇಕು. 1 ಸ್ಟೆಪ್ ನಾವು ಮುಂದೆ ಇಡ್ಲೇಬೇಕು. ಇದನ್ನ ಇಟ್ಟಾಗ ನಾನು ಆಗ್ಲೇ ಹೇಳಿದೀನಿ, ಕ್ವಾಲಿಫೈ ಬೋನಸ್ ಅನ್ನ ಯಾರೆಲ್ಲ ಆದಷ್ಟು ಬೇಗ ಫಿನಿಶ್ ಮಾಡ್ಕೊಳ್ತಾರ, ಅವ್ರ ಈ ಬಿಸ್ನೆಸ್ ಅಲ್ಲಿ ದೊಡ್ಡ ಮಟ್ಟಿನ ಸಕ್ಸಸ್ ಅನ್ನ ಕಾಣೋಕೆ ಸ್ಪೀಡ್ ಆಗಿ ಮುನ್ನುಗ್ತಾರೆ. ಅದಕ್ಕೋಸ್ಕರ ಯಾರೆಲ್ಲ ಈ ಒಂದು ಕ್ವಾಲಿಫೈ ಬೋನಸ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿಲ್ವಾ, ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಂಡು ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನ ಕಾಣುವಂತ ದಾರಿಯಲ್ಲಿ ಮುನ್ನಡೀರಿ ಅಂತ ಹೇಳ್ತಿದೀನಿ. ಅದೇ ತರ ನಮ್ಮ 2ನೇ ಇನ್ಕಮ್ ಸೂಪರ್ ಅವೇರ್ನೆಸ್ ಬೋನಸ್. ಇಲ್ಲಿಂದ ನಮ್ಮ ದೊಡ್ಡ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಸೂಪರ್ ಅವೇರ್ನೆಸ್ ಬೋನಸ್ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ, ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ಆಲ್ರೆಡಿ ನಾವು ಬಂದಿದೀವಿ. ನಮ್ದು ಜೀನಿಯಸ್ ಮತ್ತೆ ವಿನ್ನರ್ ಟೀಮ್ ಆಗಿದೆ. ಅಲ್ಲಿ ನಾವು 100 PV 50 PV ಅನ್ನ ಕೊಟ್ಟು ನಮ್ಮ ಕ್ರೈಟೇರಿಯಾನ ಫಿನಿಶ್ ಮಾಡ್ಕೊಂಡಿದೀವಿ. ಎಕ್ಸಾಂಪಲ್ ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ನಿಮ್ಗೆ ಬೇರೆ ಬೇರೆ ಫ್ರೆಂಡ್ಸ್ ಗಳು ಇರ್ತಾರೆ. ಎಕ್ಸಾಂಪಲ್, ಜೀನಿಯಸ್ ಅಲ್ಲಿ ನೀವು ಒಂದು 5 ಜನ ಫ್ರೆಂಡ್ಸ್ ಗೆ ಒಂದು ಬಿಸ್ನೆಸ್ ಅವಕಾಶವನ್ನ ಕೊಟ್ಟಿದ್ದೀರಿ ಅಂತ ತಿಳ್ಕೊಳ್ಳೋಣ. ಅದೇ ತರ ವಿನ್ನರ್ ಲೆಗ್ ಅಲ್ಲಿ ಕೂಡ ನೀವು ಒಂದು 5 ಜನ ಫ್ರೆಂಡ್ಸ್ ಗೆ ಬಿಸ್ನೆಸ್ ಅನ್ನ ಕೊಟ್ಟಿದ್ದೀರಾ ಅಂತ ತಿಳ್ಕೊಳ್ಳೋಣ. ಈಗ ನೀವು ಯಾರಿಗೆಲ್ಲ ಬಿಸ್ನೆಸ್ ಅನ್ನ ಕೊಟ್ಟಿರ್ತೀರಾ, ಯಾರಿಗೆಲ್ಲ ಈ ಅವಕಾಶವನ್ನ ಕೊಟ್ಟಿರ್ತೀರಾ, ಅವರಿಗೂ ಕೂಡ ಅವರ ಪರಿಸರದಲ್ಲಿ ಆರೋಗ್ಯದ ಸಮಸ್ಯೆ ಇದ್ದವ್ರು ಇದ್ದೇ ಇರ್ತಾರೆ. ಅದೇ ತರ ಅವರಿಗೂ ಕೂಡ ಎಜುಕೇಶನ್ ಆಗಿ ಜಾಬ್ ಇಲ್ಲದವರು ಇದ್ದೇ ಇರ್ತಾರೆ. ಅವ್ರ ಹತ್ರನು ಕೂಡ ಇವತ್ತು ಎಷ್ಟೋ ಜನ ಜಾಬ್ ಮಾಡ್ತಾ ಎಕ್ಸ್ಟ್ರಾ ಇನ್ಕಮ್ ಮಾಡ್ತಾ ಕಷ್ಟದಲ್ಲಿ ಇದ್ದವ್ರು ಇರ್ತಾ ಇರ್ತಾರೆ. ಅವ್ರ ಹತ್ರನು ಕೂಡ ಇವತ್ತು ಆಕ್ಟಿವ್ ಪರ್ಸನ್ಸ್ ಗಳು ಇದ್ದೇ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ, ಅವರಿಗೆ ಪ್ರಮೋಟ್ ಮಾಡ್ತಾರೆ. ನಾವೆಲ್ಲರೂ ಸೇರಿ ಅವರಿಗೆ ನಾವೇನ್ ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ. ಅವರಿಗೆ ಯಾರಿಗೆಲ್ಲ ಬಿಸ್ನೆಸ್ ಅನ್ನ ಪ್ರಮೋಷನ್ ಮಾಡ್ತಾ ಹೋಗ್ತಾರ, ಅವರಿಗೆ ನಾವ್ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋದಾಗ ಅವರ ಕಡೆಯಿಂದಲೂ ಕೂಡ ಸೇಲ್ಸ್ ಗಳು ಬರುತ್ತೆ. ಎಕ್ಸಾಂಪಲ್, ಈಗ ನಿಮ್ಮ 5 ಫ್ರೆಂಡ್ಸ್ ಅಲ್ಲಿ ಯಾರೋ ಒಬ್ಬ ಫ್ರೆಂಡ್ಸ್ ಒಂದು 50 PV ಪ್ರಾಡಕ್ಟ್ ನ ಪ್ರಮೋಟ್ ಮಾಡ್ತಾರಂತ ತಿಳ್ಕೊಳ್ಳೋಣ. ವಿನ್ನರ್ ಟೀಮ್ ಅಲ್ಲಿ ಒಂದು 50 PV ಪ್ರಾಡಕ್ಟ್ ನ ಪ್ರಮೋಟ್ ಮಾಡ್ತಾರಂತ ತಿಳ್ಕೊಳ್ಳೋಣ. ಆಗ ಕಂಪನಿ ನಿಮ್ಮ ಅಕೌಂಟಿಗೆ 500 rupees ಕೊಡುತ್ತೆ. ಇವತ್ತು
ಪ್ರಮೋಟ್ ಮಾಡಿದಂತ ವ್ಯಕ್ತಿ ನಿಮ್ಮ ಫ್ರೆಂಡ್ ಆಗಿರ್ಬಹುದು, ಬಟ್ ಕಂಪನಿ ಇನ್ಕಮ್ ಕೊಡ್ತಿರುವಂತದ್ದು ನಿಮ್ಗೆ ಮೈ ಡಿಯರ್ ಫ್ರೆಂಡ್ಸ್. ಅದೇ ತರ ಟೀಮ್ ಡೆವಲಪ್ ಆಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಸಕ್ಸಸ್ ಆಗೋಕೆ ರೀಸನ್ ಟೀಮ್ ಟೀಮ್ ಟೀಮ್. ಈ ಟೀಮ್ ಡೆವಲಪ್ ಆದಾಗ, ಟೀಮ್ ಡೂಪ್ಲಿಕೇಶನ್ ಆಗ್ತಾ ಹೋದಾಗ, ನಾಳೆ ನಿಮ್ಮ ಜೀನಿಯಸ್ ಟೀಮ್ ಅಲ್ಲಿ ಒಂದು 100 PV ಬರ್ಬೋದು, ವಿನ್ನರ್ ಟೀಮ್ ಅಲ್ಲಿ ಒಂದು 100 PV ಬರ್ಬೋದು. ಆಗ ಕಂಪನಿ ನಿಮ್ಗೆ 1000 rupees ಕೊಡುತ್ತೆ. ಅದೇ 500 PV ಟೀಮ್ ಮುಖಾಂತರ ಆಗ್ತಾ ಹೋದಾಗ 5000 rupees ಬರ್ಬೋದು. ಅದೇ ತರ 1000 PV ನಿಮ್ಮಿಂದಲ್ಲ, ನಿಮ್ಮ ಟೀಮ್ ಇಂದ ಆಗ್ತಾ ಹೋಗ್ತಾ ಇರುತ್ತೆ. ಟೀಮ್ ಇಂದ ಆಗ್ತಾ ಹೋದಾಗ ಕಂಪನಿ ನಿಮ್ಗೆ 10,000 rupees ಕೊಡುತ್ತೆ. ಅದೇ ನಿಮ್ಗೆ 1200 PV ಅಥವಾ ಇನ್ನೊಂದ್ ಕಡೆ 1500 PV ಬಂತಂತ ತಿಳ್ಕೊಳ್ಳೋಣ. ಆಗ ಕಂಪನಿ ನಿಮ್ಗೆ 12,000 ರೂಪಾಯಿ ಕೊಡಲ್ಲ. ಕಂಪನಿದೊಂದು ಸೀಲಿಂಗ್ ಲಿಮಿಟ್ ಅಂತ ಇದೆ. ಕಂಪನಿ ನಿಮ್ಗೆ ಎಷ್ಟೇ PV ಬರ್ಲಿ 1,000ಕ್ಕಿಂತ ಮೇಲೆ, ಬಟ್ ಕಂಪನಿ ಒಂದು ಕಟ್ ಆಫ್ ಅಲ್ಲಿ ಅಂತ ಹೇಳಿದ್ರೆ ಬೆಳಿಗ್ಗೆ 5 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಡೆ 1,000 PV, ಅದಕ್ಕಿಂತ ಎಷ್ಟೇ ಜಾಸ್ತಿ ಮ್ಯಾಚಿಂಗ್ ಆದ್ರೂ ಕಂಪನಿ ಒಂದು ಕಟ್ ಆಫ್ ಅಂತ ಹೇಳಿದ್ರೆ ಅರ್ಧ ದಿವಸದಲ್ಲಿ ನಮ್ಗೆ ಕಂಪನಿ ಕೊಡ್ತಿರುವಂತ ಇನ್ಕಮ್ 10,000 rupees ಮೈ ಡಿಯರ್ ಫ್ರೆಂಡ್ಸ್. ಅಂತ ಹೇಳಿದ್ರೆ ನಮ್ಮ 1 day ಇನ್ಕಮ್ 10,000 into 2 ಅಂತ ಹೇಳಿದ್ರೆ ನಮ್ಗೆ 2 ಕಟ್ ಆಫ್ ಇದೆ. ಈ 2 ಕಟ್ ಆಫ್ ಅಲ್ಲಿ ಕಂಪನಿ ನಮ್ಗೆ ಕೊಡ್ತಿರುವಂತ ಪೇ ಔಟ್ 20,000 rupees ಪರ್ ಡೇ. ನಾವು 20,000 ರೂಪಾಯಿ ಸೂಪರ್ ಅವೇರ್ನೆಸ್ ಬೋನಸ್ ಅನ್ನ ನಮ್ಮ ಎಫರ್ಟ್ ಅಂತ ಹೇಳಲ್ಲ, ನಮ್ಮ ಟೀಮಿನ ಎಫರ್ಟ್ ಇಂದ ಒಂದು ದೊಡ್ಡ ಮಟ್ಟದ ಟೀಮ್ ಅನ್ನ ರೆಡಿ ಮಾಡ್ತಾ, ಆ ಟೀಮ್ ಇಂದ ಪ್ರತಿ ದಿವಸ ನಾವು 20,000 ಇನ್ಕಮ್ ತಗೊಳ್ಳಿಕ್ಕೆ ಅವಕಾಶ ಇದೆ. ಅದ್ರ ಜೊತೆಗೆ ನಮ್ಮ ಕಂಪನಿಯ 3ನೇ ಇನ್ಕಮ್ ಸೂಪರ್ ಫ್ಯಾಮಿಲಿ ಬೋನಸ್. ಸೂಪರ್ ಆಗಿ ಇವತ್ತು ಈ ಒಂದು ಇನ್ಕಮ್ ಪ್ರತಿಯೊಬ್ಬರ ಲೈಫ್ ಅಲ್ಲಿ ಒಂದು ದೊಡ್ಡ ಸಕ್ಸಸ್ ಅನ್ನ ಕೊಡ್ತಾ ಇದೆ ಮೈ ಡಿಯರ್ ಫ್ರೆಂಡ್ಸ್. ಇವತ್ತು ಈ ಟೈಮ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಅಚೀವ್ಮೆಂಟ್ ಗಳನ್ನ ಮಾಡ್ತಿದ್ದಾರೆ, ಸಕ್ಸಸ್ ಗಳನ್ನ ಆಗ್ತಿದ್ದಾರೆ ಅಂತ ಹೇಳಿದರೆ ರೀಸನ್ ಈ ಒಂದು ಇನ್ಕಮ್ ಆಗಿರುತ್ತೆ. ಈ ಇನ್ಕಮ್ ಅನ್ನ ಪಡ್ಕೊಳ್ಬೇಕಾದ್ರೂ ಸೇಮ್ ಮೈ ಡಿಯರ್ ಫ್ರೆಂಡ್ಸ್ ನಮ್ಮ ಟೀಮ್ ಮುಖಾಂತರ, ನಮ್ಮ ಟೀಮ್ ಸೇಲ್ಸ್ ಮುಖಾಂತರನೇ ಬರುವಂತದ್ದು. ಬಟ್ ಇಲ್ಲಿ ಒಂದು ಚಿಕ್ಕ ಕಂಡೀಷನ್ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಈ ಒಂದು ಬಿಸ್ನೆಸ್ ಅಲ್ಲಿ ನಾವು ಈ ಒಂದು ಸೇಲ್ಸ್ ಗಳು ಮ್ಯಾಚಿಂಗ್ ಆಗ್ಬೇಕಂತ ಹೇಳಿದ್ರೆ ಆವ ಒಂದು ಕಟ್ ಆಫ್ ಅಲ್ಲಿ ಸೇಲ್ಸ್ ಬಂದ್ರೆ ಮಾತ್ರ ಇದು ಕನ್ಸಿಡರ್ ಆಗುತ್ತೆ. ಎಕ್ಸಾಂಪಲ್, ಇವತ್ತು ಬೆಳಿಗ್ಗೆ 5 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಡೆ ನಿಮ್ಮ ಜೀನಿಯಸ್ ಟೀಮ್ ಅಲ್ಲಿ ಒಂದು 50 PV ಸೇಲ್ಸ್ ನಿಮ್ಮ ಟೀಮ್ ಇಂದ ಬಂದಿದೆ ಅಂತ ತಿಳ್ಕೊಳ್ಳೋಣ. ವಿನ್ನರ್ಸ್ ಅಲ್ಲಿ ಒಂದು 50 PV ಸೇಲ್ಸ್ ನಿಮ್ಮ ಟೀಮ್ ಇಂದ ಬಂದಿದೆ ಅಂತ ತಿಳ್ಕೊಳ್ಳೋಣ. ಇದೆರಡು ಕೂಡ 5 ರಿಂದ 5 ಗಂಟೆ ಒಳಗಡೆ ಬಂದಿದೆ ಅಂತ ಹೇಳಿದ್ರೆ ಕಂಪನಿ ನಿಮ್ಗೆ ಅವೇರ್ನೆಸ್ ಬೋನಸ್ ಎಷ್ಟು ಕೊಡುತ್ತೆ? 500 rupees ಕೊಡುತ್ತೆ. ಅದ್ರ ಜೊತೆಗೆ ನಿಮ್ಗೆ ಸೂಪರ್ ಫ್ಯಾಮಿಲಿ ಬೋನಸ್ ಬಂದ್ಬಿಟ್ಟು ಕಂಪನಿ 3,375 rupees ಅಂತ ಹೇಳಿದ್ರೆ 3,875 ರೂಪಾಯಿ ನಿಮ್ಮ ಅಕೌಂಟಿಗೆ ಜಸ್ಟ್ ನಿಮ್ಮ ಟೀಮು 5 ಗಂಟೆಯಿಂದ 5 ಗಂಟೆ ಒಳಗಡೆ ಜೀನಿಯಸ್ ಅಲ್ಲಿ ಒಂದು 50 PV, ವಿನ್ನರ್ಸ್ ಅಲ್ಲಿ ಒಂದು 50 PV ಬಂತ ಹೇಳಿದ್ರೆ ಕೊಡ್ತಾ ಇದೆ. ಅದೇ 100 PV ಆಯ್ತು ಅಂತ ಹೇಳಿದ್ರೆ ಕಂಪನಿ 1,000 rupees ಅವೇರ್ನೆಸ್ ಬೋನಸ್ ಕೊಡುತ್ತೆ. ಅದೇ ತರ ನಿಮ್ಗೆ ಸೂಪರ್ ಫ್ಯಾಮಿಲಿ ಬೋನಸ್ ಅಂತ ಹೇಳ್ಬಿಟ್ಟು 6,750 ರೂಪಾಯಿ ಅಂತ ಹೇಳಿದ್ರೆ 7,750 ರೂಪಾಯಿ ಜಸ್ಟ್ ಅರ್ಧ ದಿನದ ಇನ್ಕಮ್ ಮೈ ಡಿಯರ್ ಫ್ರೆಂಡ್ಸ್. ಅದು ಕೂಡ ನಮ್ದೇ ಅಂತ ಎಫರ್ಟ್ ಅಂತ ಹೇಳಲ್ಲ, ನಮ್ಮ ಟೀಮ್ ಅವರಿಂದ ಬಂದಂತ ಸೇಲ್ಸ್ ಕೌಂಟ್ ಆದದಕ್ಕೆ ಬಂದಿರುವಂತ ಸೇಲ್ಸ್. ಅದೇ ನಾಳೆ 500 PV ನಿಮ್ಮ ಒಂದೇ ಕಟ್ ಆಫ್ ಅಲ್ಲಿ ಬಂತ ಅಂತ ಹೇಳಿದ್ರೆ 5,000 ರೂಪಾಯಿ ನಿಮ್ಗೆ ಅವೇರ್ನೆಸ್ ಬೋನಸ್ ಬರುತ್ತೆ. ಅದೇ ತರ 6,750 ಸೂಪರ್ ಫ್ಯಾಮಿಲಿ ಬೋನಸ್ ಬರುತ್ತೆ. ಒಟ್ಟು 11,750 ರೂಪಾಯಿ ಆಗುತ್ತೆ. ಅದೇ 1,000 PV ಅಂತ ಹೇಳಿದ್ರೆ 10,000 rupees ಅವೇರ್ನೆಸ್ ಬೋನಸ್, 6,750 ಫ್ಯಾಮಿಲಿ ಬೋನಸ್, ಒಟ್ಟಿಗೂ 16,750 ರೂಪಾಯಿ ಒಂದು ಕಟ್ ಆಫ್ ಅಲ್ಲಿ ನಾವು ತಗೊಳ್ಳುವಂತದ್ದು. ಸಿಂಪಲ್ ಆಗಿ ಒಂದು ಲೆಕ್ಕಾಚಾರ ಮಾಡೋಣ ಮೈ ಡಿಯರ್ ಫ್ರೆಂಡ್ಸ್. ಇವತ್ತು ಸೂಪರ್ ಅವೇರ್ನೆಸ್ ಬೋನಸ್ ಒಂದು ಕಟ್ ಆಫ್ ಅಲ್ಲಿ ನಾವು 10,000 ಅಂತ ತಗೊಳ್ಬಹುದು. ಅದೇ ತರ ಸೂಪರ್ ಫ್ಯಾಮಿಲಿ ಬೋನಸ್ ಎನ್ನುವಂತದ್ದು 6,750 ನಾವು ಒಂದು ಕಟ್ ಆಫ್ ಅಲ್ಲಿ ತಗೋಬಹುದು. ಒಟ್ಟಾಗಿ ನಾವು 16,750 ರೂಪಾಯಿ ಒಂದು ಕಟ್ ಆಫ್ ಅಲ್ಲಿ ಪ್ರತಿ ದಿವಸ ಪಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇರುವಂತದ್ದು. ಅದೇ ತರ ಎರಡನೇ ಕಟ್ ಆಫ್ ಅಲ್ಲಿ ಕೂಡ ನಾವು ಲೆಕ್ಕಾಚಾರ ಟೋಟಲ್ ಮಾಡಿದೀವಿ ಅಂತ ಹೇಳಿದ್ರೆ 16,750 ಎರಡು ಸೈಕಲ್ ನ ನಾವು ಅಮೌಂಟ್ ಅನ್ನ ಲೆಕ್ಕಾಚಾರ ಮಾಡಿದ್ರೆ ಒಂದು ದಿವಸಕ್ಕೆ ಒಬ್ಬ ವ್ಯಕ್ತಿಗೆ ನಮ್ಮ ಈ ಐಟಮ್ ಸಂಸ್ಥೆಯಿಂದ ಬರುವಂತ ಆದಾಯ 33,500 ರೂಪಾಯಿ. ಎಷ್ಟು? 33,500 ರೂಪಾಯಿ. ಅದೇ ತರ 30 ದಿವಸಕ್ಕೆ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಒಂದು ತಿಂಗಳಲ್ಲಿ 10,05,000 ಆದಾಯ ಮಾಡಕ್ಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್. ಇವತ್ತು 2 ಸೈಕಲ್ ಅಲ್ಲಿ ದಿವಸಕ್ಕೆ 33,500 ರೂಪಾಯಿ ಬರ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ಹೊರಗಡೆ
30 days ನಾವು ಕಮಿಟೆಡ್ ಆಗಿ ಬೆಳಿಗ್ಗೆಯಿಂದ ಸಂಜೆ ತನಕ ಕತ್ತೆ ತರ ದುಡಿದ್ರು ಕೂಡ ಇವತ್ತು ಎಷ್ಟೋ ಜನರಿಗೆ 33,500 ಇನ್ಕಮ್ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್. ಇವತ್ತೆಷ್ಟೋ ಜನ 10,000 ರೂಪಾಯಿಗೆ, 15,000 ರೂಪಾಯಿಗೆ, 20,000 ರೂಪಾಯಿಗೆ, 25,000 ರೂಪಾಯಿಗೆ 30 ತಿಂಗಳು ದುಡಿಯೋರಿದ್ದಾರೆ. 30 ತಿಂಗಳು ದುಡಿಯುವವರಿದ್ದಾರೆ. 30 ದಿವಸ ದುಡಿಯುವವರಿದ್ದಾರೆ. ಬಟ್ ಇವತ್ತು ನಾವು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ನಮ್ಮ ಒಂದು ಟೀಮ್ ಸರಿಯಾಗಿ ರಚನೆ ಮಾಡ್ಕೊಂಡು ಬಂದ್ವಿ ಅಂತ ಹೇಳಿದ್ರೆ ನಮ್ಮ ಟೀಮ್ ಇಂದ ನಾವು ಈಸಿಯಾಗಿ ಆರಾಮ್ಸೆ ಎಂಜಾಯ್ ಮಾಡ್ತಾ ಟೆನ್ಷನ್ ಮಾಡದೆ ತಗೊಳ್ಳುವಂತ ಇನ್ಕಮ್. ಅರ್ಥ ಮಾಡ್ಕೊಳ್ಳಿ, ಇವತ್ತು ಇಂಥ ಇನ್ಕಮ್ ಅನ್ನ ನಮ್ಮ ಲೈಫ್ ಅಲ್ಲಿ ಎಲ್ಲೂ ಕೂಡ ಹೊರಗಡೆ ತಗೊಳ್ಳಿಕ್ಕೆ ನಮ್ಮ ಹತ್ರ ಅವಕಾಶ ಇಲ್ಲ. ಖಂಡಿತವಾಗಿ ನಮ್ಗೆ ಇವತ್ತು ಇಂಥ ಇನ್ಕಮ್ ಅನ್ನ ಹೊರಗಡೆ ತಗೊಳ್ಳಿಕ್ಕೆ ಅವಕಾಶ ಇಲ್ಲ. ಬಟ್ ಇವತ್ತು ಈ ಟೈಮ್ ಅಲ್ಲಿ ಅವಕಾಶ ಇದೆ. ಬಟ್ ಪ್ರಯತ್ನ ಪಡ್ಬೇಕು. ಪ್ರಯತ್ನ ಪಟ್ಟಿಲ್ಲ ಅಂತ ಹೇಳಿದ್ರೆ ಯಾವ್ದು ಸಾಧ್ಯ ಇಲ್ಲ. ಇದನ್ನ ನಮ್ಮ ಇನ್ಸ್ಪೈರ್ ಇಂಡಿಯಾ ಅಸೋಸಿಯೇಷನ್ ಏನು ನಮ್ಗೆ ಎಜುಕೇಶನ್ ಕೊಡ್ತಿದ್ಯಾ ಅದನ್ನ ತಗೋಬೇಕು. ನಿಮ್ಮ ಸೀನಿಯರ್ಸ್ ನಿಮ್ಗೆ ಏನ್ ಹೇಳ್ತಾರ ಅದನ್ನ ಸೀರಿಯಸ್ ಆಗಿ ಕಮಿಟ್ ಆಗಿ ಕೇಳ್ಬೇಕು. ಇದನ್ನ ಕೇಳ್ತಾ ಹೋದಾಗ, ಇದನ್ನ ಕರೆಕ್ಟ್ ಆಗಿ ನಾವು ಪ್ಲಾನ್ ಮಾಡ್ಕೊಂಡು ಹೋದಾಗ ಖಂಡಿತವಾಗಿ ಕೂಡ ನಾವಿಲ್ಲಿ ದೊಡ್ಡ ಮಟ್ಟದ ಆದಾಯವನ್ನ 50 PV to 100 PV ಯಾರೆಲ್ಲ 26 ಮೊನ್ನೆ ಡಿಸೆಂಬರ್ 26 ನಂತರ ಜಾಯಿನ್ ಆಗಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ 50 PV 100 PV ಆದ್ರಿಗೆ 1 PV ಅಂತ ಹೇಳಿದ್ರೆ ಮ್ಯಾಚಿಂಗ್ ಪಾಯಿಂಟ್ 67 ಆಗಿರುತ್ತೆ. ಅದೇ ತರ 13 P 25 P ನಾವು ಇದನ್ನ ಯಾರಿಗೂ ಪ್ರಮೋಟ್ ಮಾಡಲ್ಲ. ಸೆಕೆಂಡ್ ಬಂದ್ಬಿಟ್ಟು ಕ್ವಾಲಿಫಿಕೇಶನ್ ಕ್ರೈಟೀರಿಯಾ ಯಾರೆಲ್ಲ ಡಿಸೆಂಬರ್ 26 ನಂತರ ನಾವು ಬಂದಿದೀವ ಈ ಬಿಸ್ನೆಸ್ ಒಳಗಡೆ ಎಂಟ್ರಿ ಆಗಿದ್ದೀರಾ, ನೀವು 30 ದಿವಸದ ಒಳಗಡೆ ಈ ನಮ್ಮ ಫಸ್ಟ್ ಇನ್ಕಮ್ ಕ್ರೈಟೀರಿಯಾವನ್ನ ನೀವು ಫಿನಿಶ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾವೇನು ಫ್ಯಾಮಿಲಿ ಬೋನಸ್ 1 PV ಗೆ 67.50 ಪೈಸೆ ಅಂತ ಇತ್ತ, ಅದು ನಮ್ಗೆ ಫ್ಯಾಮಿಲಿ ಬೋನಸ್ 1 MPV ಗೆ ಒನ್ಲಿ 40 rupees ಬರುತ್ತೆ ಅಂತ ಹೇಳಿದ್ರೆ 6,750 ಬರುವಲ್ಲಿ ಲೈಫ್ ಲಾಂಗ್ ನಿಮ್ಗೆ ಒನ್ಲಿ 4,000 ಬರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಿರುವಂತದ್ದು ಪ್ರತಿ ಒಬ್ಬ ವ್ಯಕ್ತಿ ಕೂಡ ಈ ಬಿಸ್ನೆಸ್ ಒಳಗಡೆ ಬಂದ ವಿದಿನ್ 5 days ಒಳಗಡೆ ಕ್ರೈಟೀರಿಯಾ ಫಿನಿಶ್ ಮಾಡ್ಕೊಂಡ್ಬಿಡಿ. ನಮ್ಮ ಟೆನ್ಷನ್ ಕ್ಲಿಯರ್ ಆಗಿ ಬಿಡುತ್ತೆ. 30 days ಏನು ವೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಕರೆಕ್ಟ್ ಆಗಿ ನಾವು ಪ್ಲಾನ್ ಮಾಡಿದ್ರೆ ನಮ್ಮ ಫ್ಯಾಮಿಲಿ ಪ್ಯಾಕೇಜ್ ಅಂತ ನಾವು ಬೈ ಮಾಡ್ಬೋದು. ನಮ್ಮ ಮನೆಗೇನೆ 3 ಪ್ಯಾಕೇಜ್ ಅನ್ನ ಬೈ ಮಾಡ್ಕೋಬಹುದು. ಇಲ್ಲೂ ಕೂಡ ನಮ್ಮ ಕ್ರೈಟೀರಿಯಾ ಫಿನಿಶ್ ಆಗುತ್ತೆ. ನಮ್ಮ ಫ್ರೆಂಡ್ಸ್ ಗೆ ಇಮಿಡಿಯೇಟ್ ಆಗಿ ಕೊಟ್ಟು ಕೂಡ ನಾವು ಕ್ರೈಟೀರಿಯಾ ಫಿನಿಶ್ ಮಾಡ್ಕೋಬಹುದು. ಬಂದು ಸುಮ್ನೆ ಕುತ್ಕೋಬೇಡಿ ಮೈ ಡಿಯರ್ ಫ್ರೆಂಡ್ಸ್, ಫಾಸ್ಟ್ ಆಗಿ ಕ್ರೈಟೀರಿಯಾವನ್ನ ಫಿನಿಶ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನೀವು 30 ದಿವಸದೊಳಗಡೆ ಕ್ರೈಟೀರಿಯಾವನ್ನ ಫಿನಿಶ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಆದ ಡೇಟ್ ಇಂದ ಈ 30 ದಿವಸದಲ್ಲಿ ಕ್ರೈಟೀರಿಯಾನ ಫಿನಿಶ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್, ಲೈಫ್ ಅಲ್ಲಿ ದೊಡ್ಡ ಮಟ್ಟದ ಒಂದು ಇನ್ಕಮ್ ಅನ್ನ ಕಳ್ಕೊಳ್ತೀರಾ. ಯಾಕಂತ ಹೇಳಿದ್ರೆ ಮುಂಬರುವ ದಿನಗಳಲ್ಲಿ ನೀವು ಎಷ್ಟು ಸೀರಿಯಸ್ ಆಗಿ ವರ್ಕ್ ಮಾಡಿದ್ರು ನಿಮ್ಗೆ ಏನು 6,750 ಫ್ಯಾಮಿಲಿ ಬೋನಸ್ ಬರ್ಬೇಕಾ, ಅದು ಖಂಡಿತವಾಗಿ ಲೈಫ್ ಲಾಂಗ್ ಬರಲ್ಲ. ನೀವು ನಾಳೆ ಎಷ್ಟೇ ದೊಡ್ಡ ಬಿಸ್ನೆಸ್ ಮಾಡಿದ್ರು, ಎಷ್ಟೇ ದೊಡ್ಡ ಸ್ಕೀಮ್ ಕಟ್ಟಿದ್ರು, ನಿಮ್ಗೆ ಬರುವಂತ ಫ್ಯಾಮಿಲಿ ಬೋನಸ್ ಒನ್ಲಿ 4,000. ಅರ್ಥ ಮಾಡ್ಕೊಳ್ಳಿ ಲೈಫ್ ಅಲ್ಲಿ ಎಷ್ಟು ದೊಡ್ಡ ಇನ್ಕಮ್ ಅನ್ನ ಕಳ್ಕೊಳ್ತೀರಾ ಅಂತ. ಅದಕ್ಕೋಸ್ಕರ ಎಲ್ರು ಕೂಡ ಯಾರು ಕ್ರೈಟೀರಿಯಾ ಫಿನಿಶ್ ಮಾಡ್ಕೊಂಡಿಲ್ಲ ಇಮಿಡಿಯೇಟ್ ಆಗಿ ಕ್ರೈಟೀರಿಯಾ ಫಿನಿಶ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ